ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇವಲ 2 ದಶಕಗಳ ಹಿಂದೆ ಅದು ಬರೀ ಬಡತನವನ್ನ ಮೈತುಂಬಾ ಹೊದ್ಕೊಂಡಿದ್ದ ರಾಜ್ಯ. ಅಲ್ಲಿ ಅತಿ ಹೆಚ್ಚು ಸಂಪನ್ಮೂಲಗಳಿದ್ವು, ಅತಿ ಹೆಚ್ಚು ಜನ ಕೂಡ ಇದ್ರು, ಸಮೃದ್ಧ ನೀರಿತ್ತು, ಚಿನ್ನ ಬೆಳೆಯೋ ಭೂಮಿ ಇತ್ತು. ಆದರೂ ಅಲ್ಲಿನ ಜನ ವಿಪರೀತ ಪ್ರಮಾಣದಲ್ಲಿ ವಲಸೆ ಹೋಗ್ತಾ ಇದ್ರು. ದೇಶದ ನಾನಾ ಮೂಲೆಗಳಲ್ಲಿ ಆ ರಾಜ್ಯದ ಜನ ಕಾಣಸಿಗ್ತಾ ಇದ್ರು. ಕೂಲಿಗಳಾಗಿ, ಕಾರ್ಮಿಕರಾಗಿ, 2 ಹೊತ್ತಿನ ಅನ್ನಕ್ಕಾಗಿ ಮನೆ ಬಿಟ್ಟು ನೂರಾರು ಕಿಲೋಮೀಟರ್ ದೂರದಲ್ಲಿ ತಮ್ಮದಲ್ಲದ ನೆಲ, ತಮ್ಮದಲ್ಲದ ಭಾಷೆಯ ನಡುವೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಹೈರಾಣಾಗ್ತಾ ಇದ್ರು. ಆದರೂ ಅಲ್ಲಿನ ಸರ್ಕಾರಗಳಿಗಿದು ಸಮಸ್ಯೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಅವರು ಹೇಗೂ ಬರ್ತಾರೆ, ವೋಟ್ ಹಾಕ್ತಾರೆ, ಅಷ್ಟು ಸಾಕು ಅನ್ನೋ ಮನಸ್ಥಿತಿ ಅವರದ್ದು. ಅಲ್ಲಿನ ಜನ ಸೊರಗಿದಷ್ಟು ರಾಜಕಾರಣಿಗಳು ಬೆಳೆದ್ರು, ಬಲಿತಾ ಹೋದ್ರು. ಆದರೆ 2017ರ ನಂತರ ಆ ರಾಜ್ಯದ ಪರಿಸ್ಥಿತಿ ಬದಲಾಗ್ತಾ ಇದೆ. ಒಂದು ರಾಜ್ಯಕ್ಕೆ ಸ್ವಲ್ಪ ಉತ್ತಮ ಅನಿಸೋ ಥರದ ಆಡಳಿತ ಬಂದರೂ ಕೂಡ ಅಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗತ್ವೆ ಅನ್ನೋದು ಈಗಲ್ಲಿ ಎದ್ದು ಕಾಣ್ತಾ ಇದೆ. ಇದು ಯಾರದ್ದೋ ಪ್ರಶಂಸೆ ಅಲ್ಲ, ಬದಲಿಗೆ ಆ ರಾಜ್ಯದ ಅಭಿವೃದ್ಧಿ ಮತ್ತು ಅಲ್ಲಿನ ಮಣ್ಣಿನ ಮಕ್ಕಳ ಶ್ರಮಕ್ಕೆ ಸಿಕ್ಕಿರೋ ಫಲ. ಹಾಗಾದರೆ ಏನಾಗ್ತಾ ಇದೆ ಅಲ್ಲಿ? ಇಷ್ಟೆಲ್ಲ ಬದಲಾವಣೆಗಳಿಗೆ ಕಾರಣ ಏನು? ಬನ್ನಿ ನೋಡೋಣ. ಗೆಳೆಯರೆ, ಉತ್ತರ ಪ್ರದೇಶ ಭಾರತದಲ್ಲಿ ವಿಸ್ತೀರ್ಣದ ಲೆಕ್ಕದಲ್ಲಿ 4ನೇ ಅತಿದೊಡ್ಡ ರಾಜ್ಯ. ಆದರೆ ಜನಸಂಖ್ಯೆಯಲ್ಲಿ ಇದು ಭಾರತದಲ್ಲೇ ಪ್ರಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋ ರಾಜ್ಯ. ಒಂದು ಇಡೀ ರಷ್ಯಾದಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚು ಜನ ನಮ್ಮ ಒಂದು ಉತ್ತರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಇಂಥ ಉತ್ತರ ಪ್ರದೇಶ ಭಾರತದ ಹಿಂದುಳಿದ ರಾಜ್ಯಗಳ ಪೈಕಿ ಒಂದು ಅನ್ನಿಸ್ಕೊಂಡಿತ್ತು. ಇದನ್ನು ಬಿಮಾರು ರಾಜ್ಯಗಳ ನಾಯಕ ಅಂತ ಕರೀತಾ ಇದ್ರು. ಇನ್ನು ಉತ್ತರ ಪ್ರದೇಶವನ್ನು ಅಲ್ಲಿನ ಪೊಲೀಸರಲ್ಲ, ಮಾಫಿಯಾಗಳು ಕಂಟ್ರೋಲ್ ಮಾಡುತ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಉತ್ತರ ಪ್ರದೇಶ ಅಂದ್ರೆ ಬಡತನ, ಉತ್ತರ ಪ್ರದೇಶ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟಿಗಳು ಅನ್ನೋ ಸಂದರ್ಭ ಕೂಡ ಒಂದಿತ್ತು. ಅಲ್ಲಿನ ರೌಡಿಗಳನ್ನು ಮಟ್ಟ ಹಾಕೋದಕ್ಕೆ ಮಾಯಾವತಿ ಅವರ ಅವಧಿಯಲ್ಲಿ ಒಂದಷ್ಟು ಕೆಲಸ ನಡೀತು. ಆದರೆ ಅಲ್ಲಿ ಸುಧಾರಣೆಗಳ ಪರ್ವ ದೊಡ್ಡ ಮಟ್ಟದಲ್ಲಿ ಶುರು ಆಗಿದ್ದು 2017ರ ನಂತರ. ಗೆಳೆಯರೆ, ಅಲ್ಲಿಗ ಮಾಫಿಯಾಗೆ ಕಡಿವಾಣ ಬಿದ್ದಿದೆ. ಪೊಲೀಸರು ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಾನುಗಳು ಸಮಾಧಿ ಸೇರಿದ್ದಾರೆ, ಇಲ್ಲ ಜೈಲು ಪಾಲಾಗಿದ್ದಾರೆ. ಪುಡಿ ರೌಡಿಗಳು ಬಿಲಾ ಸೇರಿದ್ದಾರೆ, ರಾಜ್ಯ ಬಿಟ್ಟು ಓಡ್ ಹೋಗಿದ್ದಾರೆ. ಕೋಮು ಗಲಭೆಗಳಲ್ಲಿ ತೀರಾ ಕಡಿಮೆ ಆಗಿವೆ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡೋ ಪರಿಸ್ಥಿತಿ ಅಲ್ಲಿ ಕೂಡ ನಿರ್ಮಾಣ ಆಗ್ತಾ ಇದೆ. ಅಲ್ಲಿನ ಪೊಲೀಸ್ ಠಾಣೆಗಳಿಗೆ ಜನ ಬಂದು ದೂರು ಕೊಡೋ ಧೈರ್ಯ ಕೂಡ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಶಾಂತಿ ನೆಲೆಸ್ತಾ ಇದೆ. ಅಲ್ಲಿನ ಪುಣ್ಯ ಕ್ಷೇತ್ರಗಳು ಅಭಿವೃದ್ಧಿ ಆಗಿವೆ. ಅಲ್ಲಿಗೆ ಹೋಗೋ ಜನ ಹೆಚ್ಚಾಗ್ತಾ ಇದ್ದಾರೆ. ಸಾಂಸ್ಕೃತಿಕ ವಿನಿಮಯ ಆಗ್ತಾ ಇದೆ. ಅಲ್ಲಿನ ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟುಗಳ ಹಾಗೆ ಸಿಂಗಾರಗೊಂಡಿವೆ. ಉಡಾನ್ ಯೋಜನೆಯಲ್ಲಿ ಹೊಸ ಏರ್ಪೋರ್ಟುಗಳು ಆಗಿವೆ. ಅಯೋಧ್ಯೆ, ವಾರಣಾಸಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಮಾನ ನಿಲ್ದಾಣಗಳು ತಲೆ ಎತ್ತಿವೆ. ಇದೆಲ್ಲದರ ಜೊತೆಗೆ ಈಗ ಉತ್ತರ ಪ್ರದೇಶ ಭಾರತದ ಆರ್ಥಿಕ ಶಕ್ತಿಯಾಗಿ ಕೂಡ ಎಮರ್ಜ್ ಆಗ್ತಾ ಇದೆ. ಅದು ಈಗ ದೇಶದಲ್ಲಿ ಅತಿ ಹೆಚ್ಚು GDP ಕೊಡುವ 3ನೇ ರಾಜ್ಯ ಅನ್ನಿಸ್ಕೊಳ್ತಾ ಇದೆ. ಮತ್ತು 2ನೇ ಸ್ಥಾನಕ್ಕಾಗಿ ತಮಿಳುನಾಡು ಜೊತೆ ಆಗಾಗ ಕಾಂಪೀಟ್ ಕೂಡ ಮಾಡ್ತಾ ಇರತ್ತೆ. ಅದರ ಜೊತೆ ಈಗ ಉತ್ತರ ಪ್ರದೇಶ ದೇಶದ ಕೃಷಿ ವಲಯದ ದೈತ್ಯನಾಗಿ ಕಾಣಿಸ್ಕೊಳ್ತಾ ಇದೆ. ಇದೆಲ್ಲವೂ 2017ರ ನಂತರದ ಬೆಳವಣಿಗೆಗಳು ಅಂತ ಹೇಳೋದಕ್ಕೆ ಖಂಡಿತ ಸಂಕೋಚ ಪಡಬೇಕಿಲ್ಲ. ಮತ್ತು ಇದಕ್ಕೆಲ್ಲ ಕಾರಣ ಯೋಗಿ ಆದಿತ್ಯನಾಥ್ ಹಾಗೂ ಅವರ ಆಡಳಿತ ವೈಖರಿ ಅನ್ನೋದು ಸುಳ್ಳು ಕೂಡ ಅಲ್ಲ. ಗೆಳೆಯರೆ, 2017ರಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಾಗ ಕಾವಿ ಹಾಕ್ಕೊಂಡ ಸನ್ಯಾಸಿ ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ಸಾಕಷ್ಟು ಜನ ಮಾತಾಡಿದ್ದುಂಟು. ಭಜನೆ ಮಾಡೋದಾಗಿದ್ರೆ ನನ್ನದೇ ಮಠ ಇದೆ, ನಾನು ಅಲ್ಲೇ ಇರ್ತಾ ಇದ್ದೆ, ಇಲ್ಲಿಗೆ ನಾನು ಬಂದಿರೋದು ಕೆಲಸ ಮಾಡೋದಕ್ಕೆ ಅಂತ ಯೋಗಿ ಹೇಳಿದ್ದೂ ಉಂಟು. ಕಾವಿ ಹಾಕ್ಕೊಂಡು ಮಠದಲ್ಲಿ ಕೂತ್ಕೊಳ್ಳೋದು ಮಾತ್ರ ಸನ್ಯಾಸಿಯ ಕೆಲಸ ಅಲ್ಲ. ಸ್ವಾರ್ಥ ಇಲ್ಲದೆ ಸಮಾಜಕ್ಕಾಗಿ ಕೆಲಸ ಮಾಡೋನು ನಿಜವಾದ ಸನ್ಯಾಸಿ ಅನ್ನೋ ಭಗವದ್ಗೀತೆಯಲ್ಲಿನ ಕೃಷ್ಣನ ಮಾತನ್ನು ಕೂಡ ಯೋಗಿ ಹೇಳಿದರು ಮತ್ತು ಹಾಗೆ ಕೆಲಸ ಮಾಡ್ತಾ ಹೋದರು. ಉತ್ತರ ಪ್ರದೇಶವನ್ನು ಕ್ಲೀನ್ ಮಾಡ್ತಾ, ಅಲ್ಲಿಗೆ ಬಂಡವಾಳ ಆಕರ್ಷಣೆ ಮಾಡ್ತಾ, ಉದ್ಯೋಗ ಸೃಷ್ಟಿ ಮಾಡ್ತಾ ಹೋದ ಯೋಗಿಯ ಆಡಳಿತ ಅಲ್ಲಿನ ರೈತರನ್ನು ಕೂಡ ಮರಿಲಿಲ್ಲ. ಅದರ ಪರಿಣಾಮ ಉತ್ತರ ಪ್ರದೇಶ ಇವತ್ತು ಇಡೀ ಭಾರತಕ್ಕೆ ಅನ್ನ ಕೊಡುವ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ತಾ ಇದೆ. ಯಾಕೆಂದರೆ ಉತ್ತರ ಪ್ರದೇಶ ಒಂದರಿಂದಲೇ ಭಾರತದ 17.83% ಆಹಾರ ಧಾನ್ಯಗಳ ಉತ್ಪಾದನೆ ಆಗುತ್ತೆ. ಹೀಗಾಗಿನೇ ಉತ್ತರ ಪ್ರದೇಶವನ್ನು ಬ್ರೆಡ್ ಬಾಸ್ಕೆಟ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ದಾರೆ. ನಾವು ಸಿಂಪಲ್ ಆಗಿ ಇದನ್ನು ಭಾರತದ ಅನ್ನದ ಬಟ್ಲು ಅಂತ ಹೇಳಬಹುದು. ಇಲ್ಲಿ ಯೋಗಿ ಮುಖ್ಯಮಂತ್ರಿ ಆದ ನಂತರ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಅನ್ನೋದನ್ನು ನೋಡೋದಕ್ಕೂ ಮೊದಲು ಉತ್ತರ ಪ್ರದೇಶ ಈಗ ಯಾವೆಲ್ಲ ಆಹಾರ ಪದಾರ್ಥಗಳನ್ನು, ವಾಣಿಜ್ಯ ಬೆಳೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದೆ ಅನ್ನೋದನ್ನು ನಾವು ನೋಡ್ಬಿಡೋಣ. ಗೆಳೆಯರೆ, 2024-25ರಲ್ಲಿ ಉತ್ತರ ಪ್ರದೇಶದಲ್ಲಿ 414 ಲಕ್ಷ ಮೆಟ್ರಿಕ್ ಟನ್ನಷ್ಟು ಗೋಧಿಯನ್ನು ಬೆಳೆಯೋದರ ಮೂಲಕ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಗೋಧಿ ಬೆಳೆಯೋ ರಾಜ್ಯ ಅನ್ನೋ ಕೀರ್ತಿಗೆ ಉತ್ತರ ಪ್ರದೇಶ ಪಾತ್ರ ಆಯಿತು.
ದೇಶದಲ್ಲಿ ಉತ್ಪಾದನೆ ಆಗುವ ಒಟ್ಟು ಗೋಧಿಯ ಪೈಕಿ 35.3% ಗೋಧಿ ಉತ್ತರ ಪ್ರದೇಶದಲ್ಲೇ ಬೆಳೀತಾ ಇದೆ. ಇಲ್ಲಿ ಉತ್ತರ ಪ್ರದೇಶದ ನಂತರ ಪಂಜಾಬ್, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನಗಳು ನಿಂತ್ಕೊಳ್ಳುತ್ತವೆ. ಹಾಗೆ ನೋಡಿದರೆ ಇಂಡೋ ಗ್ಯಾಂಜೆಟಿಕ್ ಪ್ಲೇಟ್ ಏನಿದೆ ಅಲ್ಲಿ ಭಾರತದ ಒಟ್ಟು ಗೋಧಿಯ 80% ಉತ್ಪಾದನೆ ಆಗುತ್ತೆ. ಇನ್ನು ಅಕ್ಕಿಯನ್ನು ಬೆಳೆಯೋ ವಿಷಯದಲ್ಲಿ ಕೂಡ ಉತ್ತರ ಪ್ರದೇಶ ಹಿಂದೇನು ಬಿದ್ದಿಲ್ಲ. 2024-25 ಸಾಲಲ್ಲಿ ಉತ್ತರ ಪ್ರದೇಶದಲ್ಲಿ 219 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಕ್ಕಿಯನ್ನು ಬೆಳೆಯಲಾಗಿದೆ. ಇಡೀ ದೇಶದಲ್ಲಿ ಉತ್ಪಾದನೆಯಾಗುವ ಒಟ್ಟು ಅಕ್ಕಿಯ ಪೈಕಿ 14.7% ಬರೀ ಉತ್ತರ ಪ್ರದೇಶ ಒಂದರಲ್ಲೇ ಬೆಳೆದಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಬೆಳೆಯುವ 2ನೇ ರಾಜ್ಯ ಅಂತ ಉತ್ತರ ಪ್ರದೇಶ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಮೊದಲನೇ ಸ್ಥಾನ ಪಶ್ಚಿಮ ಬಂಗಾಳದ ಪಾಲಿಗೆ ಸಿಕ್ಕಿದೆ. ಉತ್ತರ ಪ್ರದೇಶದ ನಂತರ ಪಂಜಾಬ್, ಒಡಿಸ್ಸಾ, ಆಂಧ್ರ ಪ್ರದೇಶಗಳು ಕಾಣಿಸ್ಕೊಳ್ತವೆ. ಹಾಗೆ ನೋಡಿದರೆ ಭಾರತದ ಅಕ್ಕಿಯ ಕಣಜ ಅಂತ ಕರೆಸ್ಕೊಳ್ತಾ ಇದ್ದ ಆಂಧ್ರ ಪ್ರದೇಶ ಈಗ 5ನೇ ಸ್ಥಾನಕ್ಕೆ ಕುಸಿದಿದೆ. ಅದಕ್ಕೆ ಕಾರಣ ತೆಲಂಗಾಣ ಮತ್ತು ಆಂಧ್ರಗಳು ಬೇರೆ ಆಗಿರೋದು. ಈ 2 ರಾಜ್ಯಗಳು ಒಟ್ಟಾಗಿದ್ದ ಸಂದರ್ಭದಲ್ಲಿ ದೇಶದಲ್ಲಿ ಉತ್ಪಾದನೆಯಾಗ್ತಾ ಇದ್ದ ಒಟ್ಟು ಅಕ್ಕಿಯ ಪೈಕಿ 12% ಅಖಂಡ ಆಂಧ್ರ ಪ್ರದೇಶ ಉತ್ಪಾದನೆ ಮಾಡ್ತಾ ಇತ್ತು. ಆದರೆ ಈಗ ಅದರ ಆ ಹೆಗ್ಗಳಿಕೆಯ ಹಣೆಪಟ್ಟಿ ಕಳಚಿದೆ. ಇನ್ನು ಅಕ್ಕಿಯ ಜೊತೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ಕೂಡ ಬೆಳೀತಾರೆ. ದೇಶದಲ್ಲಿ ಬೆಳೆಯುವ ಒಟ್ಟು ಕಬ್ಬಿನ ಪೈಕಿ 54.5% ಉತ್ತರ ಪ್ರದೇಶ ಒಂದರಲ್ಲೇ ಉತ್ಪಾದನೆ ಆಗುತ್ತೆ. ಸೊ ಕಬ್ಬು ಉತ್ಪಾದನೆಯಲ್ಲಿ ಉತ್ತರ ಪ್ರದೇಶ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು ಈ ವಿಷಯದಲ್ಲಿ ಮಹಾರಾಷ್ಟ್ರಕ್ಕೆ 2ನೇ ಸ್ಥಾನ ಸಿಕ್ಕಿದ್ರೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಆ ನಂತರದಲ್ಲಿ ತಮಿಳುನಾಡು, ಗುಜರಾತ್ ಹಾಗೂ ಬಿಹಾರಗಳು ಕಾಣಿಸ್ಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಕಬ್ಬಿಗೆ ಉತ್ತರ ಪ್ರದೇಶ ನಮ್ಮ ರಾಜ್ಯಕ್ಕಿಂತಲೂ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹಾಗೇನೆ ಉತ್ತರ ಭಾರತೀಯರ ಪ್ರಮುಖ ಆಹಾರ ಅನ್ನಿಸ್ಕೊಂಡಿರೋ ಆಲೂಗಡ್ಡೆಯನ್ನು ಕೂಡ ಆ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಅಲ್ಲಿ ಸುಮಾರು 244.65 ಮೆಟ್ರಿಕ್ ಟನ್ನಷ್ಟು ಆಲೂ ಬೆಳೆಯಲಾಗುತ್ತೆ. ಇದು ದೇಶದಲ್ಲಿನ ಒಟ್ಟು ಆಲೂ ಉತ್ಪಾದನೆಯಲ್ಲಿ 40.7% ಪಾಲನ್ನು ಹೊಂದುತ್ತೆ. ಅಂದರೆ ಆಲೂ ಬೆಳೆಯಲ್ಲಿ ಕೂಡ ಉತ್ತರ ಪ್ರದೇಶ ನಂಬರ್ 1 ಸ್ಥಾನದಲ್ಲಿದೆ. ಈ ಆಲೂಗಡ್ಡೆ ಬೆಳೆಯುವ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶದ ನಂತರ ಪಶ್ಚಿಮ ಬಂಗಾಳ, ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಹಾಗೂ ಪಂಜಾಬ್ಗಳು ಕಾಣಿಸ್ಕೊಳ್ಳುತ್ತವೆ. ಇನ್ನು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಾರೆ. ಸುಮಾರು 400 ಲಕ್ಷ ಮೆಟ್ರಿಕ್ ಟನ್ನಷ್ಟು ತರಕಾರಿಯನ್ನು ಬೆಳೆಯುವ ಉತ್ತರ ಪ್ರದೇಶ ಹೈನುಗಾರಿಕೆಯಲ್ಲಿ ಕೂಡ ಸೈ ಅನ್ನಿಸ್ಕೊಳ್ತಾ ಇದೆ. ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಒಟ್ಟು ಹಾಲೇನಿದೆ ಅದರಲ್ಲಿ 20% ಹಾಲು ಉತ್ತರ ಪ್ರದೇಶದಲ್ಲಿ ಉತ್ಪಾದನೆ ಆಗುತ್ತೆ. ಅಲ್ಲಿ ವಾರ್ಷಿಕ 414 ಲಕ್ಷ ಮೆಟ್ರಿಕ್ ಟನ್ನಷ್ಟು ಹಾಲು ಉತ್ಪಾದನೆ ಆಗತ್ತೆ ಅಂತ ಹೇಳ್ತಾರೆ. ಆ ಬಳಿಕ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರಗಳಿವೆ. ಗೆಳೆಯರೆ, ಇಷ್ಟೆಲ್ಲ ಸಾಧನೆ ಕೇವಲ 7-8 ವರ್ಷಗಳಲ್ಲಿ ಆಗೋಯ್ತಾ? ಖಂಡಿತ ಹಾಗಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಉತ್ಪಾದನೆಯ ಪ್ರಮಾಣ ಈ 8 ವರ್ಷಗಳಲ್ಲಿ ಡಬಲ್ ಆಗಿದೆ ಅನ್ನೋದಂತೂ ನಿಜ. ಅಂದರೆ 2017ಕ್ಕೂ ಮುನ್ನ ಉತ್ಪಾದನೆಯಾಗ್ತಾ ಇದ್ದ ಆಹಾರ ಧಾನ್ಯಗಳು ಹಾಗೂ ಹಾಲಿನ ಪ್ರಮಾಣ 2017ರ ನಂತರ ದ್ವಿಗುಣಗೊಂಡಿರುವುದು ಈ ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಗೆಳೆಯರೆ, ಬರೀ ಕೃಷಿ ಮಾತ್ರ ಅಲ್ಲ, ಉತ್ತರ ಪ್ರದೇಶ ತನ್ನ GDPಯನ್ನು ಕೂಡ ಕಳೆದ 10 ವರ್ಷಗಳ ಅವಧಿಯಲ್ಲಿ ದುಪ್ಪಟ್ಟಿಗಿಂತಲೂ ಹೆಚ್ಚು ಮಾಡಿಕೊಂಡಿದೆ. ಸೊ ಇಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆದ ಅಂಶಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಉತ್ತರ ಪ್ರದೇಶದಲ್ಲಿ PM ಕಿಸಾನ್ ಯೋಜನೆಯಡಿ 2.86 ಕೋಟಿ ರೈತರಿಗೆ 80,000 ಕೋಟಿಗೂ ಅಧಿಕ ಪ್ರಮಾಣದ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಕಬ್ಬಿನ ರೈತರ ಆದಾಯ 7.2 ಪಟ್ಟು ಹೆಚ್ಚಳ ಆಗಿದೆ. PM ಕುಸುಮ್ ಯೋಜನೆಯ ಮೂಲಕ 93,062 ಸೌರ ಪಂಪುಗಳನ್ನು ವಿತರಣೆ ಮಾಡುವ ಮೂಲಕ ನೀರಾವರಿ ವ್ಯವಸ್ಥೆಯನ್ನು ಸುಗಮಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರವೇ 7,727 ಗೋಶಾಲೆಗಳನ್ನು ತೆರೆದಿದೆ. ಈ ಮೂಲಕ 16 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳನ್ನು ಕಾಪಾಡೋ ಕೆಲಸ ನಡೀತಾ ಇದೆ. ಹೀಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ರೈತರ ಬಾಳನ್ನು ಹಸನಾಗಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆ ರಾಜ್ಯ ಸರ್ಕಾರ 2017ರಿಂದ ಈಚೆಗೆ ಸುಮಾರು 31 ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಿದೆ. ಇದು ಉತ್ತರ ಪ್ರದೇಶದ 42 ಲಕ್ಷಕ್ಕೂ ಅಧಿಕ ರೈತರಿಗೆ ಲಾಭವನ್ನು ಒದಗಿಸಿಕೊಡ್ತಾ ಇದೆ. ಇದರ ಜೊತೆ ಸುಮಾರು 6,600 ಕೊಳವೆ ಬಾವಿಗಳನ್ನು ರೈತರಿಗೆ ಉಚಿತವಾಗಿ ಮಾಡಿಕೊಡಲಾಗಿದೆ. ಹೀಗಾಗಿ ಕೇವಲ ಆಹಾರ ಪದಾರ್ಥಗಳಷ್ಟೇ ಅಲ್ಲ, ಎಣ್ಣೆ ಕಾಳುಗಳು ಹಾಗೂ ಧಾನ್ಯಗಳನ್ನು ಕೂಡ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಗೆಳೆಯರೆ, ಈ ಉತ್ತರ ಪ್ರದೇಶ ಇದೆಯಲ್ಲ, ಇದು ಭಾರತದಲ್ಲೇ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಬಳಕೆ ಮಾಡ್ತಾ ಇರೋ ರಾಜ್ಯ ಅನ್ನೋದು ಅತಿಶಯೋಕ್ತಿ ಅಲ್ಲ. ಯಾಕೆಂದ್ರೆ ಅಲ್ಲಿನ ಒಟ್ಟು ಭೂಮಿಯ ಪೈಕಿ 68% ಕೃಷಿ ಭೂಮಿಯಾಗಿ ಉಳ್ಕೊಂಡಿದೆ. ಅಲ್ಲಿ ಉತ್ತರ ಪ್ರದೇಶದ ಗಾತ್ರ
ಕ್ಷೇತ್ರ ದೊಡ್ಡದು, ಹೀಗಾಗಿ ದೊಡ್ಡ ಪ್ರಮಾಣದ ಕೃಷಿ ಭೂಮಿ ಅವರಿಗೆ ಸಿಗುತ್ತೆ. ಹಾಗೆ ನೋಡಿದರೆ ನಮ್ಮ ದೇಶದಲ್ಲಿ ಶೇಕಡವಾರು ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರೋ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಂಜಾಬ್ಗೆ ಸಿಗುತ್ತೆ. ಅಲ್ಲಿ 76% ಕೃಷಿ ಭೂಮಿ ಇದೆ. ಹಾಗೆಯೇ ಹರಿಯಾಣ ರಾಜ್ಯದ ವಿಸ್ತೀರ್ಣದ ಪೈಕಿ 74% ಭೂಮಿಯನ್ನು ಕೃಷಿ ಭೂಮಿಯಾಗಿ ಇಟ್ಕೊಂಡಿದ್ದಾರೆ. ಆದರೆ ಆ ರಾಜ್ಯಗಳ ವಿಸ್ತೀರ್ಣ ಉತ್ತರ ಪ್ರದೇಶದಷ್ಟು ದೊಡ್ಡದಲ್ಲ. ಹೀಗಾಗಿ ಇಲ್ಲಿ ಉತ್ತರ ಪ್ರದೇಶ ಅತಿ ಹೆಚ್ಚು ಭೂಮಿಯನ್ನ ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಾ ಇದೆ. ಸೊ ಅಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರ ಜೊತೆ ಗಂಗಾ ಮತ್ತು ಯಮುನಾ ನದಿಗಳ ದೋಆಬ್ ಅಂದರೆ ಎರಡು ನದಿಗಳ ನಡುವಿನ ಫಲವತ್ತಾದ ನೆಲ ಕೂಡ ಉತ್ತರ ಪ್ರದೇಶಕ್ಕೆ ಲಭ್ಯ ಆಗ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶ ಈಗ ಭಾರತದ ಆಹಾರದ ಬಟ್ಟಲಾಗಿ ಬದಲಾಗಿದೆ. ಇನ್ನು ಇದರ ಜೊತೆ ಅಲ್ಲಿ ನೀರಿನ ಮರುಬಳಕೆಗೆ ಒಂದು ಯೋಜನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. 2035 ಹೊತ್ತಿಗೆ 100% ಕೊಳಚೆ ನೀರನ್ನು ಮರುಬಳಕೆ ಮಾಡಿಕೊಳ್ಳೋದಕ್ಕೆ ಉತ್ತರ ಪ್ರದೇಶ ಸಿದ್ಧತೆಯನ್ನು ನಡೆಸಿದೆ. ಅದು ಸಾಧ್ಯ ಆದರೆ ಆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಗೆ ಬಳಕೆ ಮಾಡ್ತಾರೆ ಮತ್ತು ನದಿಗಳಿಗೆ ಮಲಿನ ನೀರನ್ನು ಬಿಡೋದು ಕಡಿಮೆ ಆಗಿ ಗಂಗಾ ಯಮುನಾ ನದಿಗಳು ಸ್ವಲ್ಪ ಮಟ್ಟಿಗೆ ಶುದ್ಧೀಕರಣ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಈ ಯೋಜನೆಯಿಂದ ಜಲಮೂಲಗಳ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ, ಪರಿಸರದಲ್ಲಿ ಕೂಡ ಬದಲಾವಣೆ ಕಂಡುಬರುತ್ತೆ. ಭವಿಷ್ಯದ ನೀರಿನ ಸಮಸ್ಯೆಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತರ ಸಿಕ್ಕಂತಾಗತ್ತೆ. ಆದರೆ ಮರುಬಳಕೆಯನ್ನು ಕೃಷಿಗಲ್ವಾ ಮಾಡೋದು ಅಂತ ಆ ನೀರನ್ನು ಶುದ್ಧೀಕರಿಸುವ ಕೆಲಸ ಸರಿಯಾಗಿ ಆಗಲಿಲ್ಲ ಅಂದರೆ ಅವರು ಬೆಳೆಯೋ ಆಹಾರ ಧಾನ್ಯಗಳು ಕೂಡ ವಿಷಯುಕ್ತ ಆಗ್ತಾ ಹೋಗೋ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ನಮ್ಮಲ್ಲಿ 4 ಗೋಡೆಗಳ ನಡುವೆ ಯೋಜನೆಗಳು ಸಿದ್ಧ ಆಗುವಾಗ ಅವು ನಿಜಕ್ಕೂ ತುಂಬ ಅದ್ಭುತವಾಗಿರುತ್ತವೆ. ಆದರೆ ಅದನ್ನು ಕಾರ್ಯರೂಪಗೊಳಿಸೋ ಹಂತ ಇದೆ ನೋಡಿ, ಅಲ್ಲಿ ನಮ್ಮಷ್ಟು ಭ್ರಷ್ಟರು, ನಮ್ಮಷ್ಟು ಕಳ್ಳರು ಬಹುಶಃ ಬೇರಿನ ಯಾವ ದೇಶದಲ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಲ್ಲ ರಾಜ್ಯಗಳಲ್ಲೂ ಅನುಷ್ಠಾನದ ಹಂತದಲ್ಲಿ ಯೋಜನೆಗಳು ಹಳ್ಳ ಹಿಡಿದು ಹೋಗುತ್ತವೆ. ಈಗ ನಮ್ಮ ಬೆಂಗಳೂರಿನ ಚರಂಡಿ ನೀರನ್ನು ಸರಿಯಾಗಿ ಸಂಸ್ಕರಿಸದೆ ಕೋಲಾರ ಜಿಲ್ಲೆಗೆ ಕಳುಹಿಸಿ ಅಲ್ಲಿನ ನೆಲ ಹಾಗೂ ಅಂತರ್ಜಲ ಎರಡನ್ನೂ ನಾವು ಹಾಳು ಮಾಡ್ತಾ ಇದ್ದೀವಿ. ಅದು ಸಾಲದು ಅಂತ ಈಗ ನೆಲಮಂಗಲ, ತುಮಕೂರುಗಳಿಗೆ ಕೂಡ ಬೆಂಗಳೂರಿನ ಚರಂಡಿ ನೀರನ್ನು ಬಿಡುವ ಕೆಲಸ ನಡೀತಾ ಇದೆ. ಗೆಳೆಯರೆ, ಕೆರೆಗಳು ತುಂಬಲಿ ಅಂದ್ಕೊಂಡು ಬೆಂಗಳೂರಿನ ಚರಂಡಿ ನೀರನ್ನು ಕೆರೆಗಳಿಗೆ ಬಿಡ್ತಾ ಹೋದರೆ ಅದರಿಂದ ಅಂತರ್ಜಲ ಹಾಳಾಗುತ್ತೆ. ನಿಮಗೆ ಗೊತ್ತಿರಲಿ, ಇವತ್ತಿಗೂ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಕೊಳವೆ ಬಾವಿಗಳ ನೀರು ಕುಡಿಯುವ ನೀರಾಗಿ ಬಳಕೆ ಆಗ್ತಾ ಇದೆ. ಅಲ್ಲಿನೂ ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಅಥವಾ ತುಂಗಭದ್ರಾ ಆಗಲಿ, ಅಥವಾ ಬೇರಿನ ಯಾವುದೇ ನದಿಗಳ ನೀರನ್ನು ನಾವು ಕುಡಿಯುವ ನೀರಾಗಿ ಬಳಕೆ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿಲ್ಲ. ಹೀಗಿರುವಾಗ ಅಂತರ್ಜಲವನ್ನೇ ಬಳಸುವ ಊರುಗಳಲ್ಲಿ ಚರಂಡಿ ನೀರನ್ನು ಕೆರೆಗಳಿಗೆ ತುಂಬಿಸಿ ಅದು ಅಂತರ್ಜಲವಾಗೋದಕ್ಕೆ ಅವಕಾಶ ಕೊಟ್ಟರೆ ಆ ಸುತ್ತಮುತ್ತಲಿನ ಜನರ ಆರೋಗ್ಯ ಹಾಳಾಗೋದಷ್ಟೇ ಅಲ್ಲ, ನೆಲದಾಳದಲ್ಲಿನ ನೀರಿಗೆ ಕೂಡ ನಾವು ವಿಷವಿಟ್ಟಂತಾಗತ್ತೆ. ಮುಂದಿನ ದಿನಗಳಲ್ಲಿ ಅಂತರ್ಜಲವನ್ನು ಕುಡಿದವರು ಕೂಡ ಆರೋಗ್ಯ ಹಾಳು ಮಾಡಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜನಕ್ಕೆ ಶುದ್ಧವಾದ ಕುಡಿಯೋ ನೀರನ್ನು ಒದಗಿಸೋ ಯೋಗ್ಯತೆ ಇಲ್ಲದ ನಮ್ಮ ನಾಯಕರು ಇರೋ ಅಂತರ್ಜಲವನ್ನು ಕೂಡ ಹಾಳು ಮಾಡ್ತಾ ಹೋದರೆ ಜನ ಎಲ್ಲಿಗೆ ಹೋಗಬೇಕು? ಒಂದ್ಸರಿ ಯೋಚನೆ ಮಾಡಿ. ಹೀಗೆ ನಮ್ಮಲ್ಲಾಗ್ತಾ ಇದೆಯಲ್ಲ, ಅದೇ ಥರ ಉತ್ತರ ಪ್ರದೇಶದಲ್ಲಿ ಕೂಡ ಆಗದ ಹಾಗೆ ನೋಡ್ಕೋಬೇಕು. ಅದು ಸಾಧ್ಯ ಆಗತ್ತಾ ಗೊತ್ತಿಲ್ಲ. ಹಾಗೆ ಮೊನ್ನೆ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರು ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನ GDPಯನ್ನು ಕಂಪೇರ್ ಮಾಡಬೇಡಿ ಅಂತ ಹೇಳಿದರು. ಈ ಎರಡೂ ರಾಜ್ಯಗಳು ಆಯಾ ವರ್ಷದಲ್ಲಿನ ಉತ್ಪಾದನೆಯ ಕಾರಣದಿಂದ 2ನೇ ಸ್ಥಾನಕ್ಕಾಗಿ ಕಿತ್ತಾಟ ಮಾಡ್ತಾ ಇರ್ತವೆ. ಸೊ ಅಲ್ಲೊಂದು ಕಾಂಪಿಟೇಷನ್ ಅಂತೂ ಇದೆ. ಉತ್ತರ ಪ್ರದೇಶ ಕೂಡ ಭಾರತದ ಶ್ರೀಮಂತ ರಾಜ್ಯ ಆಗುವತ್ತ ಹೆಜ್ಜೆ ಹಾಕ್ತಾ ಇದೆ. ಅದಕ್ಕಾಗಿ ಅಲ್ಲಿನ ರಾಜ್ಯ ಸರ್ಕಾರ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶ ಆ ಗುರಿಯನ್ನು ಅಚೀವ್ ಮಾಡಿದರೆ ತಮಿಳುನಾಡನ್ನ ಹಿಂದಿಕ್ಕಿ ನಿರಂತರವಾಗಿ ದೇಶದ 2ನೇ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರುವ ರಾಜ್ಯ ಅನ್ನಿಸ್ಕೊಂಡ್ರೆ ಅಚ್ಚರಿ ಪಡಬೇಕಿಲ್ಲ. ಆ ಸಾಧನೆಯನ್ನ ಉತ್ತರ ಪ್ರದೇಶ ಮಾಡಲಿ. ಆ ಮೂಲಕ ಅಟ್ಲೀಸ್ಟ್ ಅಲ್ಲಿಂದ ದಕ್ಷಿಣದ ರಾಜ್ಯಗಳಿಗೆ ಬರೋ ವಲಸಿಗರ ಸಂಖ್ಯೆ ಆದರೂ ಕಡಿಮೆ ಆದಂತಾಗತ್ತೆ. ಇದು ಗೆಳೆಯರೆ, ಉತ್ತರ ಪ್ರದೇಶ ಈಗ ಭಾರತದ ಆಹಾರದ ಕಣಜ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.